ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಲ್ಲ, ಪ್ಯೂರ್ ಕಾನ್ಷಿಯಸ್ನೆಸ್, ಅದೇ ಇಟ್ ಫ್ಲೋಸ್ ಲೈಕ್ ಇಂಟೆಲಿಜೆನ್ಸ್. ವಿವೇಕ ಅನ್ನೋದು ಜ್ಞಾನದಿಂದ ಬರುತ್ತೆ. ಜ್ಞಾನದ ದೊಡ್ಡ ಸಮುದ್ರವೇ ಇದೆ ಒಳಗಡೆ. ಆ ಒಂದು ಓಷನ್ ಆಫ್ ಇಂಟೆಲಿಜೆನ್ಸ್ ಅದು. ಅದರದ್ದು ಒಂದು ರೇ, ಒಂದೊಂದು ಸತಿ ಮಂತ್ರ ಹೇಳಿದಾಗ್ಲೂ ಧಿಯೋ ಯೋನ ಪ್ರಚೋದಯಾತ್, ಒಂದು ಸತಿ ಬುದ್ಧಿ, ಒಂದು ರೇ ಆಫ್ ದಟ್ ಓಷನ್, ವೇವ್ ಆಫ್ ದಟ್ ಓಷನ್ ಬಂದರೆ ಆ ಮೊಮೆಂಟಲ್ಲಿ ನಮಗೆ ನಾನು, ನನ್ನದು, ಮೀ, ಮೈನ್ ಅಂತ ಇದೆಯಲ್ಲ, ಎಲ್ಲ ಕರಗೋಗುತ್ತೆ. ನಾವು ತಿಳ್ಕೋಬೇಕು, ಥಾಟ್ ಏನಿದೆ ಅದಕ್ಕೂ ಒಳಗಡೆ ಇರೋ ಫೀಲಿಂಗು ಬಹಳ ವ್ಯತ್ಯಾಸ ಇದೆ. ಥಾಟ್ ನೆವರ್ ಬಿಕಮ್ಸ್ ಲವ್, ನೆವರ್ ಲವ್, ಇಟ್ ಇಸ್ ಎ ನೆವರ್ ಲವ್, ಬಟ್ ಫೀಲಿಂಗ್ ಈಸ್ ಲವ್. ದಟ್ ಫೀಲಿಂಗ್ ಈಸ್ ಇಂಟೆಲಿಜೆನ್ಸ್. ನಮಗೆ ಗೊತ್ತಾಗಬೇಕು, ಆ ಫೀಲಿಂಗ್ ಅನ್ನೋದು ಮೇಲಿರಲ್ಲ, ಒಳಗಿರುತ್ತೆ. ದಟ್ ಫೀಲಿಂಗ್, ಯಾವುದು ಫೀಲಿಂಗಿಗೆ ಬಂದ ತಕ್ಷಣ ಅದು ಅದ್ಭುತವಾಗಿ ಸಂಕಲ್ಪಗಳಾಗ್ಬಿಡುತ್ತೆ. ಫೀಲ್ ಮಾಡಬೇಕು, ಬರೀ ಥಿಂಕ್ ಮಾಡಿದ್ರೆ ಪ್ರಯೋಜನ ಇಲ್ಲ. ದಟ್ ಥಾಟ್ ಈಸ್ ನೆವರ್ ಲವ್. ಅದಕ್ಕೆ ನಾವು ಆವಾಗ ಎಕ್ಸಾಮಿನ್ ಮಾಡ್ತಾ ಇರಬೇಕು. ನೇಚರ್ ಆಫ್ ಅವರ್ ಥಾಟ್, ದಿ ಆಕ್ಟಿವಿಟಿ ಆಫ್ ದಿ ಥಾಟ್, ಎಲ್ಲ ನಾವು ನೋಡೋದೇ ಇಂಟ್ರಾಸ್ಪೆಕ್ಷನ್. ಎಲ್ಲಿಂದ ಬರ್ತಾ ಇದೆ ಯೋಚನೆಗಳು? ಮೇಲ್ಮೇಲೆ ಬರ್ತಾ ಇದ್ರೆ ವಿ ಕ್ಯಾನ್ ಇನ್ವೆಸ್ಟ್ ನ್ಯೂ ಥಾಟ್. ಆ ಥಾಟನ್ನ, ಸ್ಟ್ರಕ್ಚರ್ನೇ ಇನ್ವೆಸ್ಟ್ ಮಾಡಿ ಹೊಸ ಸ್ಟ್ರಕ್ಚರ್ ಕೊಟ್ಟ ತಕ್ಷಣ ಸೇಮ್ ಮೈಂಡ್ ಇರುತ್ತೆ, ಆದರೆ ಒಳಗಡೆಯಿಂದ ಆ ಪರ್ಸೆಪ್ಷನ್ಸು ಒಳಗಡೆಯಿಂದ ಬಂದ್ಬಿಡುತ್ತೆ. ಓಷನ್ ಆಫ್ ಇಂಟೆಲಿಜೆನ್ಸ್ ಇಂದ ವೇವ್ಸ್ ತರ ಪರ್ಸೆಪ್ಷನ್ಸ್ ಬಂದ್ಬಿಡುತ್ತೆ.